ಸಿದ್ದರಾಮಯ್ಯ ಗರ್ವಭಂಗಕ್ಕೆ ಎಚ್.ಡಿ. ದೇವೇಗೌಡರಿಗೆ ಸಾಥ್ ಕೊಡ್ತಾರ ನರೇಂದ್ರ ಮೋದಿ. ಮೈಸೂರಿನಲ್ಲಿ ನರೇಂದ್ರ ಮೋದಿಯ ಸಮಾವೇಶಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಎಚ್.ಡಿ. ದೇವೇಗೌಡರ ಶಪಥಕ್ಕೆ ಪ್ರಧಾನಿ ಮೋದಿ ಕೂಡ ಕೈ ಜೋಡಿಸ್ತಾರ. ಮೈಸೂರಿನ ಮೋದಿ ಸಮಾವೇಶದಲ್ಲಿ ಭಾಗಿಯಾಗುವಂತೆ ದೇವೇಗೌಡರಿಗೆ ಆಹ್ವಾನ ನೀಡಲಾಗಿದೆ. ಎಚ್.ಡಿ. ದೇವೇಗೌಡರಿಗೂ ಕೂಡ ಈ ಸಮಾವೇಶಕ್ಕೆ ಭಾಗವಹಿಸುವ ಹಾಗೆ ರಾಜ್ಯ ಬಿಜೆಪಿ ಘಟಕ ಆಹ್ವಾನ ಕೊಟ್ಟಿರೋದು. ಗರ್ವಭಂಗದ ಶಪಥಕ್ಕೆ ಈ ಸಮಾವೇಶ ಸಾಕ್ಷಿಯಾಗುತ್ತಾ? ಮಾಜಿ ಪ್ರಧಾನಿ ಮತ್ತು ಪ್ರಧಾನಿ ಒಟ್ಟಾಗಿ ಮೈಸೂರಿನ ಸಮಾವೇಶದಲ್ಲಿ ಪಾಲ್ಗೊಂಡು ಅಬ್ಬರಿಸೋದ್ರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗರ್ವಭಂಗಕ್ಕೆ ಮುನ್ನುಡಿ ಇಡ್ತಾರ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ರಾಜ್ಯ ಬಿಜೆಪಿ ಘಟಕ ಎಚ್.ಡಿ. ದೇವೇಗೌಡರಿಗೆ ಈ ಸಮಾವೇಶಕ್ಕೆ ಆಹ್ವಾನ ಕೊಟ್ಟಿರೋದು. ಇದಕ್ಕೆ ಮುಂಚೆ ದೇವೇಗೌಡರೇ ಆ ಹೇಳಿಕೆಯನ್ನು ಕೊಟ್ಟಿದ್ದು. ಅಧಿಕಾರದ ಆ ಗರ್ವ ಇದೆಯಲ್ಲ, ಈ ಬಾರಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಗರ್ವಭಂಗ ಮಾಡಬೇಕು ಅನ್ನುವಂತಹ ಕರೆ ಕೊಟ್ಟಿದ್ರು ಕಾರ್ಯಕರ್ತರಿಗೆ. ಅದಾದ ಮೇಲೆ ಅಧಿಕಾರದ ಅಹಮ್ಮನ್ನು ನಿರ್ನಾಮ ಮಾಡೋದು ನಮಗೆ ಗೊತ್ತಿದೆ, ಈ ಬಾರಿ ಚುನಾವಣೆಯಲ್ಲಿ ಉತ್ತರ ಕೊಡ್ತೀವಿ ಅಂತ ಕೂಡ ಹೇಳಿದರು. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಮಾಜಿ ಪ್ರಧಾನಿ ದೇವೇಗೌಡರು ಸಿದ್ದರಾಮಯ್ಯನವರ ಗರ್ವಭಂಗದ ಹೇಳಿಕೆ ಈ ಹಿಂದೆ ಕೊಟ್ಟಿದ್ರು. ಈಗ ನಮೋ ಸಮಾವೇಶದಲ್ಲಿ ದೇವೇಗೌಡರು ಭಾಗವಹಿಸೋದ್ರ ಮೂಲಕ ಹಾಲಿ ಮಾಜಿ ಪ್ರಧಾನಿಗಳಿಬ್ಬರು ಸಿದ್ದರಾಮಯ್ಯ ಗರ್ವಭಂಗಕ್ಕೆ ಮುಂದಾಗ್ತಾರಾ? ವಿಜಯ್, ಖಂಡಿತ. ನೋಡಿ, ಈಗಾಗಲೇ ಏಪ್ರಿಲ್ 14 ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯ ಪ್ರವಾಸವನ್ನು ಕೈಗೊಂಡು ಮೈಸೂರು ಹಾಗೂ ಮಂಗಳೂರಲ್ಲೂ ಕೂಡ ಪ್ರಚಾರವನ್ನು ಮಾಡ್ತಾರೆ. ಮೈಸೂರಲ್ಲಿ ಪ್ರಮುಖವಾಗಿ ಒಂದು ಸಮಾವೇಶ ಕೂಡ ಇರುತ್ತೆ. ಅದು 4 ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನು ಒಳಗೊಂಡು ಒಂದು ಸಮಾವೇಶವನ್ನು ಮಾಡ್ತಾರೆ. ಪ್ರಮುಖವಾಗಿ ಮೋದಿ ಸಮಾವೇಶಕ್ಕೆ ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರಿಗೂ ಕೂಡ ಒಂದು ಆಹ್ವಾನ ಹೋಗಿದೆ, ದಯವಿಟ್ಟು ಆ ಸಮಾವೇಶದಲ್ಲಿ ಭಾಗಿಯಾಗಿ ಅಂತ. ಪ್ರಮುಖವಾಗಿ ಇದೇ ಸಮಾವೇಶದಲ್ಲಿ ದೇವೇಗೌಡರು ಭಾಗಿಯಾಗಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗ್ತಿರುವಂಥದ್ದು. ಈ ಹಿಂದೆ ಅವರ ಒಂದು ಹೇಳಿಕೆಗಳಿತ್ತು, ಅಂದರೆ ಸಿದ್ದರಾಮಯ್ಯ ಅವರನ್ನು ಗರ್ವಭಂಗ ಮಾಡಬೇಕು ಅಂತ ಒಂದು ಶಪಥ ಕೂಡ ಮಾಡಿದರು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಒಂದು ಜವಾಬ್ದಾರಿ ತೆಗೆದುಕೊಂಡಿರುವಂತಹ ಮೈಸೂರು ಹಾಗೂ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸಂಪೂರ್ಣವಾಗಿ ಸೋಲಿಸಬೇಕು ಅಂತಂದರೆ ಇದೇ ಸಮಾವೇಶದಲ್ಲಿ ಭಾಗಿಯಾಗಿ ಸಿದ್ದರಾಮಯ್ಯ ವಿರುದ್ಧ ಗುಡುಗಬೇಕು. ಈ ನಿಟ್ಟಿನಲ್ಲಿ ಒಂದು ತಂತ್ರಗಾರಿಕೆಯನ್ನು ದೇವೇಗೌಡರು ಮಾಡಿಕೊಂಡಿದ್ದಾರೆ. ಜೊತೆಗೆ ಮಂಡ್ಯ ಹಾಗೂ ಹಾಸನ, ಮಂಡ್ಯದಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ, ಹಾಸನದಲ್ಲಿ ಅವರ ಮೊಮ್ಮಗ ಕೂಡ ಸ್ಪರ್ಧೆ ಮಾಡ್ತಿರುವಂಥದ್ದು. ಇಲ್ಲೂ ಕೂಡ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು, ಈ ರೀತಿಯಾದಂಥ ತಂತ್ರಗಾರಿಕೆ ದೇವೇಗೌಡರದ್ದು. ಹೀಗಾಗಿ ಮೋದಿ ಸಮಾವೇಶ ದೇವೇಗೌಡರ ಒಂದಷ್ಟು ಗರ್ವಭಂಗದ ಶಪಥಕ್ಕೆ ವೇದಿಕೆ ಆಗುತ್ತಾ ಅನ್ನೋದು ಕೂಡ ಸ್ಥಳೀಯ ನಾಯಕರ ಚರ್ಚೆ ಆಗ್ತಿರುವಂಥದ್ದು. ಸಂಪೂರ್ಣವಾಗಿ ಮೈಸೂರು ಹಾಗೂ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಗರ್ವಭಂಗಕ್ಕೆ ರೆಡಿಯಾಗಿರುವಂಥ ದೇವೇಗೌಡರು ಇದೇ ವೇದಿಕೆಯಲ್ಲಿ ಹಾಲಿ ಹಾಗೂ ಮಾಜಿ ಪ್ರಧಾನಿಗಳ ನಡುವೆ ಒಂದಷ್ಟು ಸಿದ್ದರಾಮಯ್ಯರ ವಿರುದ್ಧ ವಾಗ್ದಾಳಿ ನಡೆಸುವಂಥ ಸಾಧ್ಯತೆಗಳು ಹೆಚ್ಚಾಗ್ತಿರುವಂಥದ್ದು. ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗ್ತಿರುವಂಥದ್ದು. ದೇವೇಗೌಡರಿಗಿರುವಂಥದ್ದು ಸಿಟ್ಟು ಸಿದ್ದರಾಮಯ್ಯವರ ಮೇಲೆ. ನೋಡಿ, JDS ಎಲ್ಲಿದೆ ಅಂತ ಸಿದ್ದರಾಮಯ್ಯ ಈಗಾಗಲೇ ಪ್ರಶ್ನೆ ಮಾಡಿದ್ರು. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ನಡೆಯುವಂತಹ ಮೋದಿ ಸಮಾವೇಶದಲ್ಲಿ ಭಾಗಿಯಾಗಿ ಸಿದ್ದರಾಮಯ್ಯವರಿಗೆ JDSನ ಅಸ್ತಿತ್ವದ ಪ್ರಶ್ನೆಯನ್ನು ಮಾಡ್ತಿರುವಂಥ ಸಿದ್ದರಾಮಯ್ಯವರಿಗೆ ಟಕ್ಕರ್ ಕೊಡುವಂಥ ಸಿದ್ಧತೆಗಳನ್ನು ಈಗಾಗಲೇ ದೇವೇಗೌಡರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಇದೇ ವೇದಿಕೆಯ ಮೇಲೆ ಕರೆದು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸುವಂಥ ತಂತ್ರಗಾರಿಕೆ ಕೂಡ ಮಾಡ್ತಾರೆ. ಪ್ರಮುಖವಾಗಿ ಈ 4 ಲೋಕಸಭಾ ಕ್ಷೇತ್ರದಲ್ಲಿ ಕಂಡಿಟ್ಟಿರುವಂಥ ದೇವೇಗೌಡರಿಗೆ ಇದೇ ವೇದಿಕೆ ಸಂಪೂರ್ಣವಾದ ಒಂದು ತಂತ್ರಗಾರಿಕೆಯನ್ನು ವ್ಯಕ್ತಪಡಿಸುವಂತಹ ವೇದಿಕೆ ಆಗುವುದು ಯಾವುದೇ ಅನುಮಾನ ಇಲ್ಲ. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.